ಕಾಮಾಕ್ಷಿ ಪಾಳ್ಯದ ಶೆಡ್ನಲ್ಲಿ ಕೊಲೆ ಆಗಿದ್ದ ರೇಣುಕಾಸ್ವಾಮಿ ಗಿರಿನಗರದ ಹುಡುಗರು ಕೊಲೆ ಮಾಡಿದ್ರು. ನಿನ್ನೆಯಷ್ಟೇ ಹುಡುಗರು ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ರು. ಇದೀಗ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಸ್ಯಾಂಡಲ್ವುಡ್ ಸ್ಟಾರ್ ದರ್ಶನ್ ಎಲ್ಲವೂ ಸರಿಯಾಯಿತು, ಮತ್ತೆ ಅವರ ಶ್ರೀಮತಿಯವ್ರ ಜೊತೆ ಆರಾಮಾಗಿ ಚೆನ್ನಾಗಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ಮಾಡಿದಂಥ ಮೆಸೇಜ್ ಸಂಬಂಧಪಟ್ಟಂತೆ ಆ ಯುವಕನನ್ನು ಕರೆಸಿ ವಾರ್ನಿಂಗ್ ಕೊಡೋ ಸಂದರ್ಭದಲ್ಲಿ ಕಪಾಳ ಮೋಕ್ಷ ಮತ್ತು ಮರ್ಮಾಮಕ್ಕೆ ಒದ್ದ ಹಿನ್ನೆಲೆ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ರು. ನಂತರ ಈ ಶವವನ್ನು ಬಿಸಾಡಿದ್ರು. ಅಂದರೆ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಆರೋಪ ಕೇಳಿ ಬರ್ತದೆ. ಈ ಆರೋಪನೆಲ್ಲ ದರ್ಶನ್ ಕರೆಸಿ ಆತನಿಗೆ ವಾರ್ನ್ ಕೊಡೋ ಕೆಲಸಕ್ಕೆ ಮುಂದಾಗಿದ್ರು. ಇನ್ನು ನಮ್ಮ ವೀಣಾ ಈ ಸಂಬಂಧಪಟ್ಟಂಗೆ ಮಾಹಿತಿನ ಕಂಟಿನ್ಯೂ ಮಾಡ್ತಾರೆ. ಎಸ್ ವೀಣಾ, ಸೊ ಏನಾಗ್ತಿದೆ ಅನ್ನೋ ಅಪ್ಡೇಟ್ಸನ್ನು ಕೊಡ್ಲಿಕ್ಕೆ ಹೇಳ್ತೀನಿ. ನಮಗೆ ಲೈಟ್ ಬೌನ್ಸ್ ಮಾಡುವಂತ ನಮ್ಮ ಕಾರ್ತಿಕ್ ಹೇಳ್ತೀನಿ, ಲೈಟ್ ಬೌನ್ಸ್ ಮಾಡ್ಲಿಕ್ಕೆ ಹೇಳ್ತೀನಿ. ಎಸ್ ವೀಣಾ, ಕಂಟಿನ್ಯೂ ಮಾಡಿ. ಸರ್, ಈಗ ಈ ಒಂದು ಕೊಲೆ ಏನು 9ನೇ ತಾರೀಕು ಭಾನುವಾರ ನಡೆದಿರುತ್ತೆ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮೋರಿಯಲ್ಲಿ ಶವ ಕಂಡು ಬರುತ್ತೆ. ಸೊ ಅದ್ರ ಬಗ್ಗೆ ಸ್ಥಳೀಯರು ದೂರನ್ನ ಕೂಡ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರು 2 ಯುವಕರನ್ನ ನಿನ್ನೆ ಅರೆಸ್ಟ್ ಮಾಡಿರ್ತಾರೆ. ಸೊ ಆ ಒಂದು ಯುವಕರು ಏನಿದ್ದಾರೆ, ದರ್ಶನ್ ಅವರ ಹೆಸರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸ್ಯಾಂಡಲ್ವುಡ್ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಜನಕ್ಕೆ ಅನ್ನಿಸ್ಬೋದು, ಹಾಗಾದ್ರೆ ಈ ರೇಣುಕಾಸ್ವಾಮಿ ಯಾರು ಅಂತ. ರೇಣುಕಾಸ್ವಾಮಿ ಚಿತ್ರದುರ್ಗ ಮೂಲದವರು, ಅಪೋಲೋ ಮೆಡಿಕಲ್ ಕಾಲೇಜ್ನಲ್ಲಿ ಕೆಲಸ ಮಾಡ್ತಿದ್ರಂತೆ. ಸೊ ಇವ್ರದ್ದು 9ನೇ ತಾರೀಕು ಕೊಲೆಯಾಗಿತ್ತು. ಜೊತೆಗೆ ಅವರ ಫ್ಯಾಮಿಲಿಯವರು ಕೂಡ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಇನ್ನು ಕೊಲೆಯಾಗಿರೋದು ಯಾವ ವಿಚಾರಕ್ಕೆ ಅಂದ್ರೆ, ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಅವರು ಅಶ್ಲೀಲವಾಗಿ ಮೆಸೇಜ್ ಅನ್ನ ಹಾಕಿದ್ರು, ಜೊತೆಗೆ ಫೋಟೋವನ್ನ ಕಳಿಸಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ. ಜೊತೆಗೆ ಭಾನುವಾರ ಈ ಒಂದು ಕೊಲೆ ಏನು ನಡೆದಿದ್ದು ಬೆಳಕಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ಯಾಕಂದ್ರೆ ಮೋರಿಯಲ್ಲಿ ಶವ ಸಿಕ್ಕಿತ್ತು.